ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಟ್ಯಾರೋ ರೀಡಿಂಗ್ ಬಗ್ಗೆ ಎಷ್ಟೋ ಜನಗಳು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಖಂಡಿತ ಧನ್ಯವಾದಗಳು ಎಲ್ಲರಿಗೂ. ನಾನು ರೇಖಿ ಮಾಸ್ಟರ್ ಆಗಿರೋದ್ರಿಂದ ರೇಖಿ ಬಗ್ಗೆನೂ ಹಲವಾರು ವಿಡಿಯೋಗಳನ್ನ ಬಿಟ್ಟಿದ್ದೀನಿ, ಅದನ್ನು ಕೂಡ ನೋಡ್ಕೊಂಬನ್ನಿ. ರೇಖಿ ಅಂದ್ರೇನು ಅಂತ ಎಷ್ಟೋ ಜನದಲ್ಲಿ ಕನ್ಫ್ಯೂಷನ್ ಇದೆ. ರೇಖಿ ಅಂದರೆ ಯೂನಿವರ್ಸಲ್ ಎನರ್ಜಿ. ನಮ್ಮ ಒಂದು ಜೀವನದಲ್ಲಿ ನಮಗೆ ಏನೇನು ಬೇಕು, ನಮಗೆ ಹೆಲ್ತು, ವೆಲ್ತು ಮತ್ತು ನಮ್ಮ ಇಷ್ಟಾರ್ಥ ಸಿದ್ಧಿಗಳು ಪ್ರತಿಯೊಂದು ನಮ್ಗೆ ಏನೆಲ್ಲ ಬೇಕು ಕೊಡುವಂಥದ್ದು ರೇಖಿ ಆಗಿರುತ್ತೆ. ಪ್ರತಿದಿನ ರೇಖಿ ಪ್ರಾಕ್ಟೀಸಿಂದ ನಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ. ನೋಡಿ, ಮನುಷ್ಯನ ದೇಹದಲ್ಲಿ 7 ಚಕ್ರಗಳಿರುತ್ತೆ. ಆ 7 ಚಕ್ರದಲ್ಲಿ ಇಂಬ್ಯಾಲೆನ್ಸ್ ಇದ್ದಾಗ ನಮ್ಮ ಸಮಸ್ಯೆಗಳು ಉದ್ಭವ ಆಗುತ್ತೆ. ಆ ಉದ್ಭವ ಆದಾಗ ಆ ಒಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತಾ ಬರುತ್ತೆ. ರೇಖೆಯಿಂದ ನಮ್ಮ ಇಂಬ್ಯಾಲೆನ್ಸ್ ಆದ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಬೋದು. ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳೋದು, ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ಅದ್ರ ಬಗ್ಗೆ ನಾನು ಕ್ಲಾರಿಟಿಯನ್ನು ಕೊಡ್ತಾ ಬರ್ತೀನಿ. ಏನು ಅಂತ ಅಂದರೆ, ನಮ್ಮಲ್ಲಿ 7 ಚಕ್ರ ಇರುತ್ತೆ. ಸಹಸ್ರಾರು ಚಕ್ರ, ಆಜ್ಞಾ ಚಕ್ರ, ವಿಶುದ್ಧ ಚಕ್ರ, ಅನಾಹತ, ಮಣಿಪುರ, ಸ್ವಾಧಿಷ್ಠಾನ, ಮೂಲಾಧಾರ ಚಕ್ರ. ಅದು 7 ಬಣ್ಣದಲ್ಲೂ ಕೂಡ ಇರುತ್ತೆ. ಕಾಮನ ಬಿಲ್ಲನ್ನು ಕೂಡ ಆ ಚಕ್ರಗಳು ಹೋಲುತ್ತೆ. ಹಾಗಾಗಿ ನಮ್ಮ 7 ಚಕ್ರಗಳನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ರೇಖಿಯ ದೀಕ್ಷೆಯನ್ನು ಪಡೆದು ನೋಡಿ. ಎಷ್ಟೋ ಜನ ತಪ್ಪನ್ನು ಏನು ಮಾಡ್ತಿದ್ದೀರಾ ಅಂದರೆ, ಗೂಗಲ್ ಸರ್ಚ್, ಯೂಟ್ಯೂಬ್ ಸರ್ಚ್ ಮಾಡ್ತೀರಾ, ಅದನ್ನು ನೋಡಿಕೊಂಡು ನಾವು ಪ್ರಾಕ್ಟೀಸ್ ಮಾಡೋ ಅಂಥದ್ದು ಇರುತ್ತೆ. ಖಂಡಿತ ತಪ್ಪು. ಆ ರೀತಿಯಲ್ಲಿ ಯಾರಾದರೂ ಪ್ರಾಕ್ಟೀಸ್ ಮಾಡ್ತಿದ್ರೆ ಇವತ್ತೇ ನಿಲ್ಲಿಸಿ. ಅದರಿಂದ ಮತ್ತಷ್ಟು ಸಮಸ್ಯೆಗೆ ನೀವು ಒಳಗಾಗ್ತೀರಾ. ನಾವು ರೇಖಿಯನ್ನು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ದೀಕ್ಷೆ ಮುಖಾಂತರನೇ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಗುರುಗಳ ಮುಖಾಂತರನೇ ನಾವು ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ರೇಖಿ ದೀಕ್ಷೆಯನ್ನು ಪಡೆದು ನಂತರದಲ್ಲಿ ಗುರುಗಳು ಏನೇನು ಮಾಹಿತಿ ಕೊಡ್ತಾರೆ ಅದ್ರ ಮುಖಾಂತರ ನಮ್ಮ ಒಂದು ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಿರ್ಬೋದು. ಈ ಥರ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ. ಫಸ್ಟ್ನೇ ದೀಕ್ಷೆ ತಗೊಳ್ಳೋದು, ಅದು 21 ದಿನ ಪ್ರಾಕ್ಟೀಸ್ ಇರುತ್ತೆ. 2ನೇ ದೀಕ್ಷೆ ತಗೊಂಡಾಗ ನಮಗೆ ಅಲ್ಲಿ ಏನಿರುತ್ತೆ, ಚಕ್ರ ಧ್ಯಾನ ಇರುತ್ತೆ, ಮಾಮೂಲಿ ಹಸ್ತಕ್ರಮನೂ ಕೂಡ ಇರುತ್ತೆ. ಹೀಗೆ ಹುಸಾಯಿ ರೇಖೆಯಲ್ಲಿ 4 ದೀಕ್ಷೆಗಳಿರುತ್ತೆ. ಅದು ಯಾವ್ಯಾವ ರೀತಿಯಲ್ಲಿ ಇರುತ್ತೆ, ಎಷ್ಟು ದಿನ ಪ್ರಾಕ್ಟೀಸ್ ಮಾಡಬೇಕು, ಫಸ್ಟ್ನೇ ದೀಕ್ಷೆ ಹೇಗೆ ತಗೊಬೇಕು, 2ನೇ ದೀಕ್ಷೆ ಹೇಗೆ ತಗೊಬೇಕು, ಮುಂದಿನ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾ ಬರ್ತೀನಿ. ಫಸ್ಟ್ ರೇಖಿ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ರೇಖಿ ಬಗ್ಗೆ ಕ್ಲಾರಿಟಿಯನ್ನು ತಗೊಳ್ಳಿ. ರೇಖಿ ಒಂದು ಅದ್ಭುತವಾದ ಶಕ್ತಿ. ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಾಗ ನಮ್ಮಲ್ಲಿ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಪ್ರತಿಯೊಂದು ಸಮಸ್ಯೆನೂ ನಿವಾರಣೆ ಮಾಡೋ ಅಂಥ ಶಕ್ತಿ ಇರೋದು ರೇಖಿ ದೀಕ್ಷೆಗೆ. ಹಾಗಾಗಿ ರೇಖಿ ಅಂದರೆ ಒಂದು ಯೂನಿವರ್ಸ್ ಎನರ್ಜಿ ಅಂತ ಹೇಳ್ತೀವಿ. ನಾವು ರೇಖಿ ಮಾಸ್ಟರ್ ಆಗಿರೋದ್ರಿಂದ ನಿಮ್ಗೇನಾದರೂ ರೇಖಿಯ ದೀಕ್ಷೆ ಬೇಕು ಅಂದರೆ ಖಂಡಿತವಾಗ್ಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ರೇಖಿಯ ದೀಕ್ಷೆಯನ್ನು ಕೊಡ್ತೀವಿ. ನಿಮಗೆ ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಅನ್ನೋದು ಕೂಡ ಹೇಳ್ಕೊಡ್ತೀವಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಕೇಳ್ಕೊತೀನಿ. ಮುಂದಿನ ವಿಡಿಯೋಗಳಲ್ಲಿ ಹಲವಾರು ರೀತಿಯ ವಿಡಿಯೋಗಳನ್ನ ನಾನು ತರ್ತೀನಿ. ರೇಖಿ ಬಗ್ಗೆ ನಿಮಗೆ ಪ್ರತಿದಿನನೂ ಕ್ಲಾರಿಟಿ ಕೊಡ್ತಾ ಬರ್ತೀನಿ. ರೇಖಿ ಬಗ್ಗೆ ಎಲ್ರೂ ತಿಳ್ಕೊಳ್ಳಿ, ಅದನ್ನು ಅಳವಡಿಸಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.